ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಒಂದೊಳ್ಳೆ ಹೇರ್ ಕೇರ್ ಬಗ್ಗೆ ತೊಗೊಂಡು ಬಂದಿದ್ದೀನಿ. ಸೊ ನಿಮ್ಗೇನಾದ್ರು ಕೂದಲು ತುಂಬ ಉದುರ್ತಾ ಇದೆ, ಬೇಗ ಬೆಳೀತಾ ಇಲ್ಲ ಅಂದರೆ ನಾನಿವತ್ತು ತೋರಿಸೋ ಏರ್ ಗ್ರೋತ್ ಸೆರಮ್ನ ಟ್ರೈ ಮಾಡಿ ನೋಡಿ. ಇದು ಆದಷ್ಟು ನೀವು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೋಬೇಕು. ಹಾಗೆ ಇದನ್ನು ನೀವು ಯಾವಾಗ ತಲೆಗೆ ಸ್ನಾನ ಮಾಡ್ತೀರಾ ಅದ್ರ ಹಿಂದಿನ ದಿನ ಅಥವಾ ತಲೆ ಸ್ನಾನ ಮಾಡೋದಕ್ಕಿಂತ 2 ಅವರ್ ಮುಂಚೆ ಈ ಸೆರಮ್ನ ಅಪ್ಲೈ ಮಾಡಿ ನೀವು ಹೇರ್ ವಾಶ್ನ ಮಾಡಬೇಕಾಗತ್ತೆ. ಹೇರ್ ಗ್ರೋತ್ ಸೆರಮಲ್ಲಿ ನಾವು ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆದಷ್ಟು ಫ್ರೆಶ್ ಆಗೇ ತೊಗೋಬೇಕು. ನಾವು ಫ್ರಿಜ್ಜಲ್ಲಿ ಅಥವಾ ನಾವು ಸ್ಟೋರ್ ಮಾಡಿ ಇಟ್ಟರೆ ಅದ್ರ ಕ್ವಾಲಿಟಿ ಬಂದು ಕಮ್ಮಿ ಆಗುತ್ತೆ. ನಮಗೆ ಯಾವ ರಿಸಲ್ಟ್ ಸಿಗಬೇಕೋ ಆ ರಿಸಲ್ಟ್ ಸಿಗಲ್ಲ. ಸೊ ಫಸ್ಟು ನಾವು ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪ್ಲ್ಯಾನ್ ಅಥವಾ ಬಾಣಲಿ ಯಾವುದಾದ್ರು ತೊಗೊಳ್ಳಿ. ಅದಕ್ಕೆ 1 ಗ್ಲಾಸಷ್ಟು ನೀರು ಅಥವಾ 1.5 ಗ್ಲಾಸಷ್ಟು ನೀರನ್ನ ತೊಗೊಳ್ಳಿ. ಅದಕ್ಕೆ 2 ಸ್ಪೂನಷ್ಟು ಅಕ್ಕಿ ರೈಸ್ನ ತೊಗೊಳ್ಳಿ. ನೀವು ಅಕ್ಕಿನ ಒಂದ್ಸತಿ ತೊಳೆದು ಹಾಕ್ಕೋಬೇಕಾಗುತ್ತೆ, ಯಾಕೆಂದರೆ ಅದರಲ್ಲಿರೋ ಧೂಳೆಲ್ಲ ಹೋಗಬೇಕು. ಇದಕ್ಕೆ ನೆಕ್ಸ್ಟ್ ಒಂದು 6ರಿಂದ 7 ಕರಿಬೇವು ಕರಿ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಲವಂಗ. ಸೊ ಇದೆಲ್ಲ ಆದಮೇಲೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಬಂದು ಈರುಳ್ಳಿ. 1 ಈರುಳ್ಳಿನ ನಾನು ಚೆನ್ನಾಗಿ ತುರಿದು ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಫುಲ್ಲು ನೀವು ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕ್ಕೊಳ್ಳೋ ಬದಲು ಈ ಥರ ತುರಿದು ಹಾಗೆ ನೀವು ನೀರೊಳಕ್ಕೆ ಹಾಕ್ಕೊಳ್ಳಿ. ಸೊ ಇಷ್ಟೇ. ಇದನ್ನು ಈಗ ನೀವು ಚೆನ್ನಾಗಿ ಕುದಿಸ್ಕೋಬೇಕು. 1.5 ಗ್ಲಾಸ್ ಅಷ್ಟು ನಾವು ನೀರನ್ನ ತೊಗೊಂಡಿದ್ದೀವಲ್ಲ, ಸೊ ಅದು ಅರ್ಧದಷ್ಟು ಆಗೋ ತನಕನೂ ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಕುದಿಯುತ್ತೆ. ಈ ಥರ ಆದಮೇಲೆ ನೀವು ಇದನ್ನು ಸೋಸ್ಕೋಬೇಕು. ಆದಷ್ಟು ಇದು ನೀವು ಚೆನ್ನಾಗಿ ಕುದ್ದಿದ ನಂತರನೇ ಸೋಸ್ಕೊಳ್ಳಿ. ಒಂಚೂರು ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಸೋಸ್ಕೊಂಡಾದಮೇಲೆ ಇದು ತಣ್ಣಗಾಗಬೇಕು. ಬಿಸಿ ಇರಬೇಕಾದ್ರೆ ಕೂದಲಿಗೆ ಅಪ್ಲೈ ಮಾಡಬೇಡಿ. ಸೊ ಇವಾಗ 1 ಟೈಮ್ಗಷ್ಟು ನಾನು ಪ್ರಿಪೇರ್ ಮಾಡ್ಕೊಂಡಿರೋದು. ಸೊ ಇವಾಗ ಕೂದಲಿಗೆ ಅಪ್ಲೈ ಮಾಡಬೇಡಿ. ಇದನ್ನು ಸ್ಕಾಲ್ಪ್ಗೆ ಅಪ್ಲೈ ಮಾಡಬೇಕು, ಅಂದರೆ ತಲೆ ಬುಡ ಅಂತೀವಲ್ಲ, ಸೊ ಅಲ್ಲಿಗೆ ಅಪ್ಲೈ ಮಾಡಿದ್ರೆ ಸಾಕು. ಕೂದಲಿಗೆ ಅಪ್ಲೈ ಮಾಡಬೇಡಿ. ಕೂದಲಿಗೆ ಯಾಕೆ ಅಪ್ಲೈ ಮಾಡಬೇಡಿ ಅಂದರೆ ನಾವು ಇದರಲ್ಲಿ ಈರುಳ್ಳಿ ಯೂಸ್ ಮಾಡಿರೋದ್ರಿಂದ ಕೂದಲು ಸ್ವಲ್ಪ ರಫ್ ಆಗೋ ಚಾನ್ಸಸ್ ಇರುತ್ತೆ. ಕೂದಲಿಗೂ ಅಪ್ಲೈ ಮಾಡ್ಬೋದು, ಬಟ್ ಕೂದಲು ರಫ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕೂದಲಿಗೆ ಅಪ್ಲೈ ಮಾಡ್ತಿಲ್ಲ. ಹಾಗೆ ನಮಗೆ ಹೇರ್ ಗ್ರೋತ್ ಆಗೋದು ಸ್ಕಾಲ್ಪಲ್ಲಿ, ಕೂದಲಲ್ಲಿ ಅಲ್ಲ. ಸೊ ನಮ್ಮ ರೂಟ್ಸು ಸ್ಟ್ರಾಂಗ್ ಆಗಿದ್ದರೆ ಆರಾಮಾಗಿ ಕೂದಲು ಬೇಗ ಬೆಳೆಯುತ್ತೆ. ಹಾಗೆ ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ. ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ, ಅದೇ ರೀತಿ ನೀವು ಅಪ್ಲೈ ಮಾಡಬೇಕು. ಒಂದು ಕಾಟನ್ ಸಹಾಯ ತೊಗೊಂಡು ಅಥವಾ ಈ ಥರ ಈ ಥರ ಡ್ರಾಪ್ಸ್ ಥರ ಹಾಕ್ಕೊಳ್ಳೋದು ಬರುತ್ತಲ್ಲ, ಅದನ್ನು ತೊಗೊಂಡು ನಿಮ್ಮ ಕೂದಲಿಗೆ ಒಂದೊಂದು ಕಡೆ ಅಂದರೆ ತಲೆಗೆ ಅಪ್ಲೈ ಮಾಡ್ಕೊಂಡು ಬರಬೇಕು. ಅಪ್ಲೈ ಮಾಡಿ ಆದಮೇಲೆ ಒಂದು 5 ಮಿನಿಟ್ಸ್ ಚೆನ್ನಾಗಿ ಆ ಸ್ಕಾಲ್ಪ್ಗೆ ಫಿಂಗರ್ಸ್ ಹೆಲ್ಪ್ ತೊಗೊಂಡು ಮಸಾಜ್ ಮಾಡಿ. ಆ ಸೆರಮ್ ಎಲ್ಲ ನೀಟಾಗಿ ಪೆನಿಟ್ರೇಟ್ ಆಗಬೇಕು. ಈ ಸೆರಮ್ ಬಂದು ನಿಮ್ಮ ಕೂದಲು ಉದುರೋದನ್ನ ಕಮ್ಮಿ ಮಾಡುತ್ತೆ. ಸೊ ಇವಾಗ ಪೂರ್ತಿಯಾಗಿ ಅಪ್ಲೈ ಮಾಡಿ ಆಗಿದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಈ ಹೇರ್ ಗ್ರೋತ್ ಸೆರಮಲ್ಲಿ ನಾವು ಆನಿಯನ್ ಜ್ಯೂಸ್ನ ಆ್ಯಡ್ ಮಾಡಿದ್ದೀವಿ. ನಾವು ಆನಿಯನ್ ಜ್ಯೂಸ್ನ ಆ್ಯಡ್ ಮಾಡಿರೋದ್ರಿಂದ ಸೊ ತುಂಬ ದಿನ ಅದನ್ನು ಇಡ್ತಾ ಬಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಆ ಸೆರಮ್ ಕೂಡ ಸ್ಪಾಯ್ಲ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಆದಷ್ಟು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ಕೂದಲಿಗೆ ಅಪ್ಲೈ ಮಾಡಬೇಡಿ. ಕೂದಲಿಗೆ ಅಪ್ಲೈ ಮಾಡಿದ್ರೆ ಕೂದಲು ರಫ್ ಆಗೋ ಚಾನ್ಸಸ್ ಇರುತ್ತೆ. ಆನಿಯನ್ ಕೂದಲನ್ನ ರಫ್ ಮಾಡುತ್ತೆ. ಸೊ ಸ್ಕಾಲ್ಪ್ಗಷ್ಟೇ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ 1 ಅವರ್ ಅಥವಾ 2 ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಬೋದು. ಅಥವಾ ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರಾ ಅಂದರೆ ನೈಟ್ ಇದನ್ನು ಅಪ್ಲೈ ಮಾಡ್ಕೊತಾ ಬರ್ಬೋದು. ಡೈಲಿ ಇದನ್ನು ಯೂಸ್ ಮಾಡ್ಬೋದು, ಬಟ್ ತಲೆಯಲ್ಲಿ ನೀವು ಹಾಗೆ ಬಿಡೋದಕ್ಕೆ ಆಗಲ್ಲ. ಆನಿಯನ್ ಯೂಸ್ ಮಾಡಿರೋದ್ರಿಂದ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ನಿಮಗೆ ಓಕೆ ಅಂದರೆ ನೀವು ಡೈಲಿ ಇದನ್ನು ಹಾಗೆ ಬಿಟ್ಟು ನಿಮ್ಮ ತಲೆಗೆ ಸ್ನಾನ ಮಾಡ್ಕೋಬೋದು. ಇಲ್ಲಾಂದರೆ ಯಾವಾಗ ನೀವು ತಲೆಗೆ ಸ್ನಾನ ಮಾಡ್ತೀರಾ ಆವಾಗ ಇದನ್ನು ಅಪ್ಲೈ ಮಾಡಿ ವಾಶ್ ಮಾಡ್ಕೋಬೋದು. ಈ ಹೇರ್ ಗ್ರೋತ್ ನಿಜವಲ್ಲೂ ತುಂಬ ಪವರ್ಫುಲ್ ಆದ ಏರ್ ಸೆರಮ್ ಇದು. ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆ ಕೂದಲು ಕೂಡ ಬೇಗ ಬೆಳೆಯುತ್ತೆ. ಸೊ ಈ ಏರ್ ಗ್ರೋತ್ ಸೆರಮ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.